ಜಮೀನ್ ಸೆಟಲ್ ಮಾಡೋಕೆ ಹೋದ್ರು ಕೊನೆಗೆ ಗುಂಡಿಟ್ಟು ಹೋದ್ರು. ಜಮೀನು ವಿಚಾರಕ್ಕೆ ಶುರುವಾದ ಗಲಾಟೆ ಗುಂಡಿನ ದಾಳಿಗೆ ತಿರುಗಿ ಯುವಕನೊಬ್ಬ ಗಾಯಗೊಂಡ ಘಟನೆ ಧಾರವಾಡ ಹೊರವಲಯದ ತಡಸಿನಕೊಪ್ಪ ಸಮೀಪದ ತ್ರೇಬಲ್ IIT ಬಳಿ ನಡೆದಿದೆ. ವಿಠಲ್ ವಾಲಿಕಾರ್ ಎಂಬ 24 ವರ್ಷದ ಯುವಕ ಗುಂಡಿನ ದಾಳಿಗೆ ಒಳಗಾಗಿದ್ದು ಕಾಲಿಗೆ ಗುಂಡು ತಗುಲಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಗಾಯಾಳುವನ್ನ ತಕ್ಷಣವೇ SDM ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೂಲಗಳ ಪ್ರಕಾರ ಜಮೀನು ವಿವಾದ ಹಿನ್ನೆಲೆ ಎರಡು ಗುಂಪುಗಳ ನಡುವೆ ಹಲವು ದಿನಗಳಿಂದ ಉದ್ವಿಗ್ನತೆ ಇತ್ತು ಎನ್ನಲಾಗಿದೆ. ಇಂದು ವ್ಯಾಜ್ಯ ಬಗೆಹರಿಸಲು ಕೆಲ ಮುಖಂಡರು ಸ್ಥಳಕ್ಕೆ ಸೇರಿದ್ದ ವೇಳೆ ಮಾತಿನ ಚಕಮಕಿ ತೀವ್ರ ಗಲಾಟೆಗೆ ತಿರುಗಿದೆ. ಈ ಸಂದರ್ಭ ದುಷ್ಕರ್ಮಿಯೊಬ್ಬ ಏಕಾಏಕಿ ಪಿಸ್ತೂಲ್ ತೆಗೆಸಿ ಫೈರಿಂಗ್ ನಡೆಸಿದ್ದಾನೆ ಎಂದು ತಿಳಿದು ಬಂದಿದೆ. ಗುಂಡು ನೇರವಾಗಿ ವಿಠಲ್ ವಾಲಿಕಾರ್ ಕಾಲಿಗೆ ತಗುಲಿದ್ದು ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಘಟನೆ ಬಳಿಕ ಆರೋಪಿಗಳು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಈ ಕುರಿತು ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಧಾರವಾಡ.